ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿ ಹಳ್ಳಿ ಹುಡುಗ ವಿಶಾಲ್ ಮಾತಾಡ್ತಿದ್ದೀನಿ. ಇದು ಬೆಳಗ್ಗೆ ಎದ್ಬಿಟ್ಟು ಬಂದಿದ್ದ ತಕ್ಷಣ ಋಷಿಗೂ ಕಮ್ಮದ ಹತ್ರ ನಿಂತ್ಕೊಂಡು ನೋಡ್ತಾನೆ. ರಾತ್ರಿ ಕುಡಿದ್ಬಿಟ್ಟು ನ್ಯೂ ಇಯರ್ ಅಂತ ಹೇಳ್ಬಿಟ್ಟು ಒಂದ್ಸಾಗಿ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಕರ್ನಾಟಕ ಜನತೆಗೆ ಅಂತ ಹೇಳ್ತಿದ್ದೀನಿ. ಮತ್ತು ಬಸ್ ಕೂಡ ಬಂದಿತ್ತು, ರೆಡಿಯಾಗಿ ಬಂದೆ. ರಾಡ ಎಲ್ಲರಿಗೂ ನ್ಯೂ ಇಯರ್ ಹೇಳ್ತಾನೆ. ಹಾಗೆ ಬಸ್ ಸ್ಟ್ಯಾಂಡ್ ಕೂಡ ಬಂದರೆ ಬಸ್ ಸ್ಟ್ಯಾಂಡ್ ಬಂದಿದ್ದ ತಕ್ಷಣ ಏನೋ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರ್ಬೋದು ಎಲ್ಲರೂ. ಮತ್ತು ಮಾರಮ್ಮ ದೇವಸ್ಥಾನಕ್ಕೆ ನಮಸ್ಕಾರ ಕಮ್ಮನ ಫುಲ್ ಕ್ಯೂ ಅಂತೂ ಇಂತೂ ದೇವಿ ದರ್ಶನ ಮಾಡಿಸ್ಕೊಂಡು ನಾವಂತೂ ಬಿಡಲ್ಲ. ಎಲ್ಲೇ ಹೋಗಲಿ ಕ್ಯೂವಾಗಿ ಹೋಗಿರೋ ಮಜಾ ಎಲ್ಲೂ ಇರೋಲ್ಲ. ಎಲ್ಲೋ ಇಲ್ಲಂದ್ರೆ ಕ್ಯೂ ದೇವಸ್ಥಾನದಾಗ ಹೋಗಬೇಕು, ಓದ್ತೀರಿ. ಮತ್ತು ನೆಕ್ಸ್ಟ್ ಬಂದಿದೆ ಹೊಸಕೋಟೆ ಹತ್ರ ಕಂಬಳಿಪುರ ದೇವಸ್ಥಾನಕ್ಕೆ. ನಾನು ಅಂಟ್ರ ಬೈಯಿ ಮತ್ತು ಅವ್ರ ತಮ್ಮನೂ ಎಲ್ಲ ಬಂದರೆ ಇಲ್ಲಿ ಟೆಂಕಾಯಿಗಳು ಏನಪ್ಪ ಅಂತ ಹೇಳಿದ್ರೆ ತೋರಿಸಿರೋದು ರೆಡ್ ಕಲರ್ ಬಟ್ಟೆನಲ್ಲಿ ಸುತ್ತಿ ಏನಾದರೂ ಅಂದ್ಕೊಂಡ್ರೆ ಕಟ್ಟಿದ್ರೆ ಎಲ್ಲ ನೆರವೇರ್ತಿದ್ದಂತೆ. ಮತ್ತು ಹಾಗೆ ಕೂಡ ತುಂಬ ಪವರ್ಫುಲ್ಲು ಅನಿಸುತ್ತೆ. ಅದಕ್ಕೆ ಎಲ್ಲರೂ ನೋಡಿ ಒಂದೇ ಒಂದು ಚೂರು ಕೂಡ ಗ್ಯಾಪ್ ಇಲ್ಲ ಮರಗಳ ಮೇಲೆ ಎಲ್ಲೂ. ತುಂಬ ಕಡೆ ಎಲ್ಲ ಕಟ್ಬಿಟ್ಟಿದ್ದಾರೆ. ಮತ್ತು ಬೀಗ್ಲು ಕೂಡ ಕಟ್ಟಿದ್ದಾರೆ. ಏನಪ್ಪ ಬೀಗ್ಲು ಕಟ್ಟಿರೋದಂದರೆ ಚೆನ್ನಾಗಿ ಮಕ್ಕೊಂಡ್ರೆ ಏನಾದರೂ ನೆರವೇರ್ತೈತಂತೆ. ಮತ್ತು ಫುಲ್ಲು ಅಲ್ಗಿಗಳು ದೇವ್ರ ಮೆರವಣಿಗೆ ಕೂಡ ಇತ್ತು. ನಾವು ಹೋಗೋಷ್ಟರಲ್ಲಿ ಎಲ್ಲ ಆಶೀರ್ವಾದ ಪಡ್ಕೊಂಡು ಮತ್ತು ಒಳಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ದೇವಿ ದರ್ಶನನ. ಸರಿ ಅಂದ್ಬಿಟ್ಟು ನೋಡಿರಿ ಇಲ್ಲೇ ತೋರಿಸ್ತಾ ಇದ್ದೀನಿ ಮೆರವಣಿಗೆ ದೇವರು ಅಂತ. ಇದು ಎಲ್ಲ ಚೆನ್ನಾಗೈತೆ ನೋಡ್ರಿ, ಎಷ್ಟು ಹತ್ರದಿಂದ ತೋರಿಸ್ತಾ ಇದ್ದೀನಿ. ಮತ್ತು ಹಾಗೆ ಕೂಡ ಇಲ್ಲಿ ಏನಾದರೂ ಮಕ್ಕೊಂಡ್ರೆ ನೆರವೇರ್ತೈತಂತೆ. ಮತ್ತು ಹಾಗೆ ಕೂಡ ಬಂದರೆ ನೋಡೋಣ ಅಂದ್ಬಿಟ್ಟು ಮತ್ತೊಂದು ಸರಿ ನೋಡಿದ್ರೆ ದೇವಿನ ಮಸ್ತಾಗಿ ಇತ್ತು. ಮತ್ತು ಹಂಗೆ ಅಲ್ಲೆಲ್ಲ ಮುಗಿಸ್ಕೊಂಡು ಅಮ್ಮ ಪೀಠ ಶಕ್ತಿ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದ್ರು. ಮತ್ತು ಊಟ ಕೂಡ ಮಾಡಿಕೊಂಡು ಇಲ್ಲಿ ಸಿಗೋ ಊಟ ಮಾತ್ರ ಎಲ್ಲೂ ಸಿಗೋಲ್ಲ ಅಂತ ಹೇಳ್ತೀನಿ. ಅದಕ್ಕೆ ದೇವಸ್ಥಾನಗಳಲ್ಲಿ ಸಿಗಬೇಕು, ಊಟ ತಿನ್ನೋಕೆ ಪುಣ್ಯ ಮಾಡಿರಬೇಕು ಅಂತ ಹೇಳ್ತಿದ್ದೀನಿ. ಮತ್ತು ಹಂಗೆ ಈಚೆ ಕೂಡ ಬಂದ್ರಿ ತಟ್ಟೆ ತೊಳೆ ಹತ್ರ ಕೂಡ ಫುಲ್ ಕ್ಯೂ. ನೀವು ಒಂದು ಸರಿ ಬಂದು ನೋಡಿ ಕಟೇರಮ್ಮ ದೇವಸ್ಥಾನಕ್ಕೆ ಕಂಬಳಿಪುರ ಹತ್ರ ಇರೋದು, ಹೊಸಕೋಟೆ ಹತ್ರ ಕಂಬಳಿಪುರ ಹತ್ರ ಇರೋದು. ಮತ್ತು ಹಾಗೆ ಕೂಡ ಈಚೆ ಫುಲ್ ರಶ್ಶು. ಮತ್ತು ಕಾರ್ ಎತ್ಕೊಂಡ್ಬಂದಿದ್ದೆ ನಾವು ಮಾಲೂರು ಬರೋವಾಗ ಹಂಗೆ ಸಾಂಗ್ಲೆಲ್ಲ ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ರಿ. ನಾನು ಬರತಣ್ಣು ಎಲ್ಲ ಹೋಗಿದ್ರಿ. ಆಮೇಲೆ ಗೋಕುಲ್ ತಮ್ಮನ ಕೂಡ ಬಂದಿದ್ನೋ. ಮತ್ತು ಹಂಗೆ ಪ್ಯಾಂಗನ್ ನಿಂತಿದ್ನೋ ಮಾಲೂರು ಬಂದಿದ್ದ ತಕ್ಷಣ. ಹೋಗೋವಾಗ ವೀಡಿಯೋ ಮಾಡಿಲ್ಲ, ಯಾರೋ ಬೇಜಾರು ಮಾಡ್ಕೊಂಬಿಡ್ರಿ, ಬರೋವಾಗ ಮಾತ್ರ ಮಾಡಿದ್ದು. ಮತ್ತು ಹಂಗೆ ಕೂಡ ಬಕೆಟ್ ಬೇರೆ ತರಿಸಿದ್ನು ಪ್ರಕಾಶ್ ಅಣ್ಣ. ಥ್ಯಾಂಕ್ ಯು ಪ್ರಕಾಶ್ ಅಣ್ಣ ಅಂತ ಹೇಳ್ತಾಯಿದ್ದೀನಿ. ಶಂಕರ ಡಬ್ಬನಾಗಂತೆ ದೇವರಣೆ 5 ಪೀಸ್ ಬಿಟ್ಟರೆ ಒಂದೇ ಒಂದು ಪೀಸ್ ಇಲ್ಲ. ದೇವರಣೆ ಸುಳ್ಳಲ್ಲಿ ಹೇಳ್ತಾರದು, ಅದು ಹೇಳ್ಬೇಕಂತೆಲ್ಲ ಹೇಳ್ತಾರದು, ಅನ್ನದಾನ ಹೇಳ್ತಾರದು. 5 ಪೀಸ್ ಬಿಟ್ಟರೆ ಒಂದೇ ಒಂದು ಪೀಸ್ ಇದ್ದಿಲ್ಲ ಬಕೆಟೆಲ್ಲ. ಆಮೇಲೆ ಅಲ್ಲಿಂದ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಬಸ್ ಸ್ಟ್ಯಾಂಡ್ ಬರೋ ಏನು ಮಕ್ಕಳು ಅನ್ನ ಹಾಕ್ತಾರೆ ನಮ್ಗೆ ಓಡಾಡ್ತಾರೆ ಬೀದಿದ್ದಿ. ಸರಿ ಆಯಿತು ಅಂದ್ಬಿಟ್ಟು ಗೋಕುಲ್ ಕೈಯ ಬಿಡಿಸ್ಕೊಂಡೆ. ಇವತ್ತೇನೋ ಕಾಮಿಡಿ ಇಲ್ಲ, ಏನಪ್ಪ ಬೇರೆ ಹಿಂಗೆ ಹೇಳ್ಕೊಂಡು ಹೋಗ್ತಾನಂತ ಯಾರೋ ಬೈಕೊಂಬಿಟ್ರಿ. ಮತ್ತು ಬಸ್ ಕೂಡ ಬಂದಿತ್ತು. ಬಸ್ ಸ್ಟ್ಯಾಂಡ್ ಬಂದಿದ್ದ ತಕ್ಷಣ ಬಸ್ ಹಾಕ್ಬಿಟ್ಟು ಬಂದೆ. ಹಂಗೆ ಅಂಕಲ್ ಕೂಡ ಬಸ್ಸು ರಾಡೋನ್ ಬಂದಿದ್ದ ತಕ್ಷಣ ಮೂವ್ ಮಾಡಿದ್ರು. ಫುಲ್ಲು ಧೂಳು, ರೋಡ್ ಹಾಕ್ಸ್ಬೇಕು ಫಸ್ಟ್ ಅಂತ ಹೇಳಿ ಅದಕ್ಕೆ ಮಾತಾಡೋಣ ಅಂತ ಹೇಳಿದ್ದೀನಿ. ಗುಂಡಣ್ಣಂತೂ ಇವತ್ತೇನೋ ಫುಲ್ ಹ್ಯಾಂಡ್ಸಮ್ ಕಾಣಿಸ್ಕೊಂಡು ಕಟಿಂಗ್ ಬೇರೆ ಮಾಡಿಸ್ಬಿಟ್ಟಾನೆ. ಹಬ್ಬ ಬಾಲ್ಯಾಡ್ರಿ. ಆಮೇಲೆ ಮನೆ ಹತ್ರ ಬಂದು ವಾಲಿಬಾಲ್ ಕೊಟ್ಟೋದ್ರಿಗೆ ಬರ್ಬೇಕಂತ ಹೇಳ್ಬಿಟ್ಟು ಗಾಡಿ ಎತ್ಕೊಂಡು ಎಲ್ಲ ಆಡ್ಕೊಂಡು ಮನೆ ಕೂಡ ಹೋದೆ. ಇವತ್ತು ವಿಡಿಯೋ ಎಷ್ಟು ಫ್ರೆಂಡ್ಸ್, ಮುಂದೆ ವಿಡಿಯೋಗಳಲ್ಲಿ ಸಿಗ್ತಾರ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್ ಓವರ್ ಆಲ್. ಆ್ಯಂಡ್ ನೆಕ್ಸ್ಟ್ ಟೈಮು ಚೆನ್ನಾಗಿ ಮಾಡೋಣ. ಈ ಸರಿ ಜಾಸ್ತಿ ಐತೆ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡಿರೋದು, ಯಾರೋ ಬೇಜಾರು ಮಾಡ್ಕೊಂಬಿಟ್ರಿ. ಥ್ಯಾಂಕ್ ಯು ಫ್ರೆಂಡ್ಸ್.